ಸೀರಿಯಸ್ ಆಗಿ ನೋಡಿ, ಈ ಪ್ರಮೋಷನ್ ಮಾಡಿದ್ರೆ ಏನಿಲ್ಲ ಅಂದ್ರೂ ನನಗೆ ಕನಿಷ್ಠ ಪಕ್ಷ ಬರುತ್ತೆ, ಒಳ್ಳೆ ಇದೇ ಬರುತ್ತೆ. ಪ್ರಮೋಷನ್ ಸುಮ್ನೆ ದುಡ್ಡು ಕೊಡ್ತಾರೆ ಅನ್ಬಿಟ್ಟು ಏನೇನೋ ಪ್ರಮೋಟ್ ಮಾಡೋದಲ್ಲ. ತಿಳ್ಕೊಬೇಕು ನಾವು ಫಸ್ಟ್ ಏನ್ ಪ್ರಮೋಟ್ ಮಾಡ್ತಾ ಇದೀವಿ ನಾವು, ಅದಕ್ಕೆ ಬೇಡ ಅದೆಲ್ಲ ಅವತಾರಗಳು. ನೋಡಿ, ದುಡ್ಡು ಎಲ್ಲಿ ಬೇಕಾದ್ರೆ ಸಂಪಾದನೆ ಮಾಡ್ಬೋದು. ನಾವು ಯಾವ್ದೋ ಒಂದು ಟ್ಯಾನ್ ಒಂದು ವಿಡಿಯೋ ಮಾಡಿದೆ ನಾನು, ಟ್ಯಾನ್ ರಿಮೂವಲ್ ಅದೇನೋ ಹೇಳಿದ್ರು ಗುರು, ಅದು ಹಾಕಿ ಹಿಂಗ್ ಉಜ್ಜಿ ತಕ್ಷಣ ನಮಗೆ ಡಿಟನ್ ಆಗ್ಬಿಡುತ್ತೆ ಅಂತ. ಸೊ ಈ ತರ ವಿಡಿಯೋಸ್ಗಳೆಲ್ಲ ನಮಗೆ ಕಾಸುಗಳು ಕೊಡ್ತಾರೆ. ನೀವು ಅನ್ಕೊಂಡ್ಬಿಡ್ಬೋದು, ಇವ್ನ ವಿಡಿಯೋ ನೋಡ್ಬಿಟ್ರೆ ಚಾನಲ್ಗಳಲ್ಲಿ ಇವನ್ನೆಲ್ಲ ಪ್ರಮೋಷನ್ ಮಾಡ್ತಾನೆ, ಇವನ್ನೆಲ್ಲ ನಂಬೇಡ್ರಿ ಹಂಗೆ ಅಂತ. ನೋಡಿ, ಪ್ರಮೋಷನ್ ಯಾರು ಬೇಕಾರ ಮಾಡ್ತಾರೆ. ಪ್ರಮೋಷನ್ ಹಿಂದೆಗಡೆ ಇದೆಲ್ಲ ಅವತಾರಗಳು ಇರ್ತವೆ. ಇವಾಗ ಸುಮ್ಮನೆ ಇವಾಗ ಯಾರೇ ಆಗ್ಲಿ ಗುರು ಕಾಸು ಕೊಡ್ತಾವ್ರೆ ಅಂತ ಹೇಳಿದ್ರೆ ಬಂದ್ಬಿಟ್ಟು ಇವಾಗ ವಿಡಿಯೋ ಮಾಡ್ಕೊಂಡು ಹೋಗ್ಬಿಡ್ಬೋದು. ಇವಾಗ ನನಗೇನು ತೀಟೆನಾ, ನಾವು ಒಂದೊಂದು ಪ್ರಮೋಷನ್ ಇಲ್ಲಾಂದ್ರೆ ಏನೋ ಒಂದು ಮಾಡ್ತೀವಿ ಅಂದ್ರೆ ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ತಗೊಂಡು ಗೊತ್ತಿರೋರಿಗೆ ಫೋನ್ ಮಾಡಿ ಇಷ್ಟೆಲ್ಲ ಬಾಧೆಗಳು ಬೀಳ್ತೀವಿ. ಹಂಗಿದ್ರು ಜನಗಳು ವಿಡಿಯೋನೇ ನೋಡಲ್ಲ. ಅಟ್ಲೀಸ್ಟ್ ನಮ್ ಸಬ್ಸ್ಕ್ರೈಬ್ ಮಾಡ್ರಿ ಚಾನಲ್ಗೆ. ಗುರ ವಿಡಿಯೋ ಮಾಡು ಅಂತ ಹೇಳ್ದ ನಿನಗೆ. ಹಲೋ, ಹೆಲ್ಮೆಟ್ ಹಾಕೋಬೇಕು ಅಂದ್ರೆ ಫಸ್ಟ್ ತಲೆಗೆ ಪ್ಯಾರಾಚೂಟ್ ಎಣ್ಣೆ ಹಾಕ್ಬೇಕು. ಇದು ಬಂದು ಓಝೋನ್ ಬ್ರ್ಯಾಂಡ್ದು ಒಂದು ಪ್ರೈಸ್ ಸಿಕ್ಕಿದೆ ನನಗೆ. ಇದನ್ನ ಕಲೆಕ್ಟ್ ಮಾಡ್ಕೊಳಕ್ ನಾನು ಬಾಲಿಗೆ ಹೋಗಿದ್ದೆ. ಆ ಬಾಲಿದು ಕತೆ ದೊಡ್ಡದಾಗಿದೆ. ಆಮೇಲಿಂದ ಬಾಲಿಲಿ ರೆಕಗ್ನೈಸ್ ಮಾಡಿ ಈ ಸರ್ಟಿಫಿಕೇಟು ಕೂಡ ಕೊಟ್ಟಿದ್ದಾರೆ, ಬೆಸ್ಟ್ ಕ್ರಿಯೇಟರ್ ಅವಾರ್ಡ್ಸ್ ಅಂತ. ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಬೇಕು ಅಂದರೆ ನನಗೆ ಒಂದು 5,000 ಜನ ಸಬ್ಸ್ಕ್ರೈಬರ್ಸ್ ಆಗಿ ಆಮೇಲೆ ಮಾತಾಡೋಣ. So we are heading to the 3-4 location today. So first location is almost all near to the Konakonde Cross. ನನ್ನ ಕಷ್ಟ ನನಗೆ ಸಾಯ್ತಾ ಇದ್ದೀನಿ ಇಲ್ಲಿ. ಡೇಟ್ಸ್ಗಳು ಯಾವಾಗ ಕೊಡೋದು, ನಾಳೆ ಏನು ಕೆಲಸ, ಥರ್ಸ್ಡೇ ಏನು ಕೆಲಸ, ಇವನ್ಗೆ ಥರ್ಸ್ಡೇ ಹೀರೋ ನಾಳೆನೇ ಫಿಕ್ಸ್ ಮಾಡ್ಬಿಡ್ತೀನಿ ನನಗೆ. ಹಲೋ ಬ್ರೋ, ಟುಮಾರೋ ಓನ್ಲಿ ಇಸ್ ಫೈನ್ ಬ್ರೋ. ಟುಮಾರೋ ವಿಲ್ ಪ್ಲ್ಯಾನ್. ಯಾ, ಅಟ್ ವಾಟ್ ಟೈಮ್ ಐ ನೀಡ್ ಟು ಕಮ್ ಬ್ರೋ? ಆವಾಗ ಇನ್ನೊಬ್ರು ಕಾಲ್ ಮಾಡ್ಬಿಟ್ಟು, ಬ್ರೋ ಸಾರಿ ಬ್ರೋ, ಯಾವಾಗಾರ ಬೇರೆ ದಿನ ಪ್ಲ್ಯಾನ್ ಮಾಡೋಣ ಬ್ರೋ ಅಂತ ಪುಂಗ್ಬೇಕು. ಇವಾಗ ಪುಂಗ ಹೇಳ್ಕೊಡ್ತೀನಿ ನೋಡಿ. ಇವಾಗ ಥರ್ಸ್ಡೇ ಬಂದು ಕನಕಪುರಕ್ಕೆ ಹೋಗ್ಬೇಕು, ಅಲ್ಲಿ ಕರ್ಡನ್ ಶೂಟ್ ಐತೆ. ಇದು ಬಂದು ಆನ್ ದಿ ವೇ ಹಾರೋಹಳ್ಳಿಲಿರೋದು. ಸೊ ಎರಡು. ಹಲೋ ಬ್ರೋ ನಾವು ಥರ್ಸ್ಡೇ ಏನಾದರೂ ಪ್ಲ್ಯಾನ್ ಮಾಡ್ಬೋದಾ? ಡನ್ ಬ್ರೋ, ಆಗಲಿ ಆರಾಮ್. ಓಕೆ ಬ್ರೋ, ಆಗಲಿ ಡನ್ ಬ್ರೋ, ಆಗಲಿ. ಹಾಂ ಬಾಯ್. ಲೆಸನ್ ನಂಬರ್ 2 ಪುಂಗ್ದೆ. ಅಲ್ಲಿ ಹೋಗ್ಬೇಕಾದ್ರೂ ಎಷ್ಟು ಕ್ಲಿಯರಾಗಿ ಬರುತ್ತೆ ವಾಯ್ಸು ಅಲ್ವಾ ನಂದು. ಅದಕ್ಕೆ ನಾನು ಏನು ಮಾಡ್ತೀನಿ ಗೊತ್ತಾ, ಇಲ್ಲಿ ನೋಡಿ, ನಾನು ಹೆಲ್ಮೆಟ್ನೇ ಹರಿದ್ಬಿಟ್ಟಿದ್ದೀನಿ ಒಳಗಡೆ. ಇಲ್ಲಿ ಹೆಲ್ಮೆಟ್ ಇಲ್ಲಿ ಮೇಲ್ಗಡೆ ಹೆಲ್ಮೆಟ್ನ ಹರಿದು ಇದನ್ನೊಳಗಡೆ ಮೈಕ್ನ ಇಲ್ಲಿ ಪ್ಲೇಸ್ ಮಾಡಿ ಹಿಂಗೆ ಕ್ಲೋಸ್ ಮಾಡಿ, ಇದು ಮ್ಯಾಗ್ನೆಟು ಹಿಂಗೆ ಸ್ಟಿಕ್ ಮಾಡಿಬಿಟ್ರೆ, ಸೊ ಎಷ್ಟೇ ದೂರದಲ್ಲಿದ್ದರು ವಾಯ್ಸ್ ವಿಲ್ ಬಿ ವೆರಿ ಕ್ಲಿಯರ್. ಎಷ್ಟೇ ದೂರದಲ್ಲಿದ್ದರು ನೋಡಿದ್ರಾ? ತಿರ್ಗಿಸುವ ವಿಧಾನ. ಏನ್ಲ ಜನ ನೋಡ್ತಾವ್ರೆ, ನಾವು ತಾಯಿ ನೋಡ್ತಾವ್ರೆ ಅಂತ ಮಾತಾಡೋಣ. ಇವಾಗ ತಾಯಿ ನೋಡ್ತಾ ಇರ್ತಾರೆ ಯೂಟ್ಯೂಬ್ನ. ತಾಯಿ ಇವಾಗ ರೆಗ್ಯುಲರ್ ಸಬ್ಸ್ಕ್ರೈಬರ್ಸು. ತಾಯಿದ್ ಗೂಗಲ್ ಅಕೌಂಟ್ ಏನೋ ಸಬ್ಸ್ಕ್ರೈಬ್ ಮಾಡೋಕ್ಕೆ ಅವರು ಮನೇಲಿ ಟಿ ವಿಲಿ ಹಾಕೊಂಡು ನೋಡ್ತಾ ಇರ್ತಾರೆ. ನಾವು ಯಾರು ನೋಡಿಲ್ಲ ಅಂದರೂ ಅಟ್ಲೀಸ್ಟು ನಮ್ಮಮ್ಮ ನಾವು ಬೀಳೋ ಬಾಧೆಗಳನ್ನ ನೋಡಲಿ ಅಂತ ಆದರೂ ವೀಡಿಯೋ ಮಾಡಬೇಕು. ಏನಂತೀರಾ ಫ್ರೆಂಡ್ಸ್? ಯೂಟ್ಯೂಬಲ್ಲಿ ಕಾನ್ಸೆಪ್ಟ್ ಏನು ಗೊತ್ತಾ, ದಿನ ಇವಾಗ ಆಲ್ಮೋಸ್ಟ್ ಅಲ್ಲೊಂದು 10 ಡೇಸಿಂದ ನಾನು ಡೈಲಿ ವ್ಲಾಗ್ಸ್ ಮಾಡ್ತಾಯಿದ್ದೀನಿ. ಸಿಕ್ಕಾಪಟ್ಟೆ ಇಷ್ಟನೂ ಇದೆ, ಸಿಕ್ಕಾಪಟ್ಟೆ ಕಷ್ಟನೂ ಇದೆ. ಕಷ್ಟಪಟ್ಟು ವೀಡಿಯೋಗಳು ಮಾಡ್ತಾಯಿದ್ದೀನಿ ಪಾಸ್ಟ್ ಒಂದು 10 ಡೇಸಿಂದ. ಇದುವರೆಗೂ ನನಗೆ 100 ಜನ ಸಬ್ಸ್ಕ್ರೈಬರ್ಸ್ ಬಂದಿಲ್ಲ. ಇದೆಲ್ಲ ಏನು ಗೊತ್ತಾ, ಇದೊಂಥರ ಫೇಸ್ಗಳು. ಈ ಫೇಸ್ನ ದಾಟಬೇಕು ನಾವು. ಡೈರೆಕ್ಟಾಗಿ ಓಪನ್ ಮಾಡಿದ ತಕ್ಷಣ ಪಿಂಗ್ಗಳಾಗಲ್ಲ ನಾವು. ಲಾಂಗ್ ಫಾರ್ಮೇಟ್ ವೀಡಿಯೋಸ್ಗಳನ್ನ ಕ್ಲಿಕ್ ಆಗಬೇಕಂದ್ರೆ ಯಾವುದೋ ಒಂದು ಟ್ರಿಗರ್ ಪಾಯಿಂಟ್ ಇರುತ್ತೆ. ಒಂದು ವೀಡಿಯೋ ವೈರಲ್ ಆಗಬೇಕಂಡ್ರಿ, ಒಂದು ವೀಡಿಯೋ ವೈರಲ್ ಆದರೆ ಜನಗಳಿಗೆ ಏನಕ್ಕಿಂತ ಲೈಕ್ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಅವಾಗ ನಂಬಿಕೆ ಬರುತ್ತೆ. ಹೂ ಆರ್ ವಿ, ನಾವೇನು ಮಾಡ್ತಾಯಿದ್ದೀವಿ, ನಾವು ಬಾಧೆಗಳು ಏನು ಬೀಳ್ತಾ ಇದ್ದೀವಿ ಅಂತ ಗೊತ್ತಾಗುತ್ತೆ. ಒಂದು ವೀಡಿಯೋ ವೈರಲ್ ಆಗಬೇಕು. ಆ ವಿಡಿಯೋ ಯಾವುದು ಅಂತ ನನಗೂ ಗೊತ್ತಿಲ್ಲ, ಆ ವಿಡಿಯೋ ನೋಡ್ತಾ ಇರೋರು ನಿಮಗೂ ಗೊತ್ತಿಲ್ಲ. ಒಂದು ವಿಡಿಯೋ ಬರುತ್ತೆ, ಅದು ಯಾವ ವಿಡಿಯೋ ಅಂತ ಗೊತ್ತಿಲ್ಲ. ಗಾಡ್ಸ್ ನೋ ಎವ್ರಿಥಿಂಗ್. ಎಲ್ಲ ದೇವ್ರಿಗೆ ಗೊತ್ತು ಯಾವ ವಿಡಿಯೋ ಅಂತ. ಆ ವಿಡಿಯೋ ಪಕ್ಕಾ ವೈರಲ್ ಆಗುತ್ತೆ. ಆ ಒಂದು ವೀಡಿಯೋಗೋಸ್ಕರ ನಾನು 100 ವೀಡಿಯೋ ಮಾಡೋಕ್ಕೂ ಸಿದ್ಧನಾಗಿರ್ತೀನಿ. 1 ವರ್ಷನೇ ಡೆಡಿಕೇಟೆಡಾಗಿ ಮಡಗ್ತೀನಿ. ಆಮೇಲಿಂದ ನೆಕ್ಸ್ಟ್ ವಿಡಿಯೋ ಮಾತಾಡೋಣ. ಏನು ದಿನ ಇರ್ತೀವಿ ಮಾತಾಡ್ತಾನೆ ಹೋಗ್ಬಿಡ್ರಿ. ಇನ್ನು ಕೈ ನೋಬತ್ತೇನೋ ಪಾಪ, ಚಿಡ್ಡು ಕೈ ನೋಬತ್ತು ಬಿಡಪ್ಪ. ಆಯಿತು, ಇಲ್ಲೆಲ್ಲ ಫುಲ್ಲು ಗಲೀಜ್ ಕಾಣ್ತಾಯಿತ್ತು ಸಿಕ್ಕಾಪಟ್ಟೆ. ನೋಡಿ, ಈ ಥರ ಕಾಣ್ತಾಯಿತ್ತು ರೋಡು. ಇವಾಗ ಆ ಥರ ಮಾಡಿಬಿಟ್ಟವ್ರೆ. ಏನು ಗೊತ್ತಾ,
ಅಲ್ಲಿ ಪ್ರೆಸ್ಟೀಜು ಅಪಾರ್ಟ್ಮೆಂಟ್ಸ್ ಐತೆ, ಆಮೇಲಿಂದ ಅಲ್ಲಿ ಒಂದು ಮಾಲ್ ಐತೆ. ಆ ಮಾಲ್ ಅವ್ರಿಗೆ ಗಲೀಜ್ ಕಾಣಿಸ್ಬಾರ್ದು, ಇಟ್ ಶುಡ್ ಬಿ ವೆರಿ ನೀಟ್ ಅಂತ ಹೇಳ್ಬಿಟ್ಟು ಅವ್ರ ಹತ್ರ ಮಾಡ್ಕೊಂಡಿರೋದು. ಇಲ್ಲಿ ಅಲ್ಲಿ ಮಾಲ್ ಅವ್ರಿಗೆ ಅದು ನೀಟಾಗಿ ಕಾಣಿಸ್ಬೇಕಲ್ಲ ಕಸ್ಟಮರ್ಸ್ಗೆ. ಸೊ ಅದಕ್ಕೋಸ್ಕರ ಅವರು ಆ ಥರ ಒಂದು ಏನದು ಕ್ರಮಗಳನ್ನ ಕೈಗೆ ತೊಗೊಂಡಿದ್ದಾರೆ. ಇವಾಗ ನಿನ್ನ ಕೈ ನೋವು ಬರುತ್ತೆ ಎಳಿಸೀಗ. ಬೆಂಗಳೂರಲ್ಲಿ ಪಾರ್ಕಿಂಗ್ ಹುಡ್ಕೋದು 30 ವರ್ಷ ಆದಮೇಲೆ ಹೆಣ್ಣು ಹುಡುಕಿ ಮದುವೆ ಆಗೋದು ಎರಡೂ ಒಂದೇ, ಬಲೆ ಕಷ್ಟ. ಹಿಲ್ಸಲ್ಲಿ ಕಾಲೆಲ್ಲ ಹೋಗ್ಬಿಡ್ತಲ್ಲಿ. ಹಾಂ ಬಾ, ಅಲ್ಲಿ ಟೈಮ್ ಆಯಿತು, ಜೋರು ಸಿಗಾಕ್ತಾರೆ ಈಗ. ಇದು ಮುಗಿಸ್ಕೊಂಡು ಮತ್ತೆ ಬನ್ನರ್ಘಟ್ಟಕ್ಕೆ ಹೋಗ್ಬೇಕಲ್ಲಿ. ಕಂಪ್ಲೀಟ್ ಡೀಟೇಲ್ಸು ಹೇಳ್ತೀನಿ, ವೆಯ್ಟ್ ಮಾಡಿ. ಲಾಸ್ಟ್ ಟೈಮ್ ವೈರಲ್ ಸೋಲಾರ್ ಇದು. ಈ ಸೈಜಲ್ಲಿ ಸೋಲಾರ್ಗಳಂತ ಇವಾಗ ಬಂದಿರೋದೆಲ್ಲ ಟೆಕ್ನಾಲಜಿಯ ಫುಲ್ಲು ಕಾನ್ಸೆಪ್ಟು ವೆರಿ ಸಿಂಪಲ್ಲು. ಲೆಡ್ ಆ್ಯಸಿಡ್ ಬ್ಯಾಟ್ರೀಸ್ನ ನೀವು ಮನೇಲಿ ಹಾಕ್ಸ್ತಿದ್ರೆ ದಯವಿಟ್ಟು ನಿಲ್ಲಿಸ್ಬಿಡಿ, ಕ್ಯಾನ್ಸರ್ ಬರ್ತದಂತ ಇದರಿಂದ. ಇದರಲ್ಲಿ ನಮಗೆ ಕಣ್ಣಿಗೆ ಕಾಣಿಸ್ತಾರೆ ಹೊಗೆ ಮೀಟ್ ಆಗುತ್ತಂತೆ ಪ್ರತಿದಿನ, ಇದರಿಂದ ಕ್ಯಾನ್ಸರ್ ಬರೋ ಪ್ರಾಬ್ಲಮ್ಸ್ಗಳಿದೆ. ಇದು ಅಷ್ಟೇ ಅಲ್ಲ ಮ್ಯಾಟರು, ನಿಮಗೆ ಗೊತ್ತೇ ಇರಲ್ಲ. ಎಷ್ಟೊಂದು ಜನ UPS ಏನು ಮಾಡ್ತಾರೆ ಹೇಳ್ರಿ, UPS ನೀವು ತೊಗೋಬೇಕಾದ್ರೆ ಸರ್ ಬಾಕ್ಸ್ ತೊಗೊಳ್ಳಿ ಸರ್, UPSಗೆ ಜೊತೆಲೆ ಕಾಂಪ್ಲಿಮೆಂಟ್ರಿ ಬಾಕ್ಸ್ ಇರುತ್ತೆ ಅಂತ ಹೇಳ್ತಾರೆ. ಬಾಕ್ಸ್ ಕೊಡೋದ್ರ ಹಿಂದೆ ಒಂದು ಬಾಕ್ಸಿಂಗ್ ವಿಚಾರ ಇದೆ. ಆ ಬಾಕ್ಸಿಂಗ್ ವಿಚಾರ ಏನಂದರೆ, ಆ ಲೆಡ್ ಆ್ಯಸಿಡ್ ಬ್ಯಾಟ್ರೀಸ್ಗಳಿರುತ್ತಲ್ಲ, ಅದು ಎಮಿಟ್ ಮಾಡೋ ಒಂದು ಸ್ಮೋಕು ಈಚೆ ಬರಬಾರ್ದು, ಆ ಬಾಕ್ಸ್ ಒಳಗಡೆ ಫಿಟ್ ಆಗ್ಬಿಡ್ಲಿ ಅಂತ. ಬಟ್ ಕಾನ್ಸೆಪ್ಟ್ ಏನು ಗೊತ್ತಾ, ಇದರಲ್ಲಿ ಇನ್ನೊಂದಿದೆ ಮಚ. ಆ ಬಾಕ್ಸು ನಮ್ಮ ಮನೆಯೊಳಗಡೆ ಇರುತ್ತೆ. ಆ ಬಾಕ್ಸ್ ಒಳಗಡೆ ಹೊಗೆ ಇದ್ರೂ ಬಾಕ್ಸಿಂದ ಈಚೆ ಬರುತ್ತೆ, ನಿಧಾನಕ್ಕೆ ಬರುತ್ತೆ. ಯಾವಾಗೂ ಇದನ್ನು ಬ್ಯಾಟ್ರೀಸ್ಗಳು ನೋಡಿ, ಟಾಪ್ ಎಲ್ಲಿ ಮೇಲ್ಗಡೆ ಏನಂತಾರೆ ಸಜ್ಜದಲ್ಲೆಲ್ಲ ಮಡಗ್ಸಲ್ಲ, ಡೋರ್ ಹತ್ರ ಹೆವಿ ಗಾಳಿ ಆಡುತ್ತಲ್ಲ ಅಂಥ ಜಾಗದಲ್ಲಿ ಬಾಕ್ಸ್ಗಳನ್ನ ಮಡಿಸ್ತಾರೆ. ಕೇಳಿದ್ರೆ ಸರ್ ಇಲ್ಲ ಸರ್ ಅದು ಹೀಟ್ ಆಗುತ್ತೆ ಹಂಗೆ ಹಿಂಗೆ ಅಂತ ನಮಗೆ ಹಾಕ್ಬಿಟ್ಟು ಶೂಟ್ ಮಾಡೋದು. ಮೇನ್ ಕಾನ್ಸೆಪ್ಟು ಇದು. ಅದರಿಂದ ಲೆಡ್ ಆ್ಯಸಿಡ್ ಬ್ಯಾಟ್ರೀಸಿಂದ ಕ್ಯಾನ್ಸರ್ ಬರುತ್ತೆ. ಎಲ್ಲ ಜನರೇ ಎತ್ತಿಚ್ಕೊಳ್ಬೇಕು ಇವೆಲ್ಲನೂ. ಬನ್ನಿ ಇಲ್ಲಿ ಇವಾಗ ಪ್ರಮೋಷನ್ ಬಂದಿರೋದು ನಾವು ಲಿಥಿಯಂ ಬ್ಯಾಟ್ರೀಸ್ ಅಂದರೆ ಒಂದು ಛೋಟಾ ಬಾಕ್ಸ್ ಬಂದಂಗೆ ಬರುತ್ತೆ. ಅದಕ್ಕೆ ನಾವು ಡಿಸ್ಟಿಲ್ ವಾಟರ್ ಹಾಕೋಂಗಿಲ್ಲ. ಬರ್ಚಿಂಟು ಇಲ್ಲಿ ಅದಕ್ಕೆ ಡಿಸ್ಟಿಲ್ ವಾಟರ್ ಹಾಕೋಂಗಿಲ್ಲ, ಮೇಂಟೆನೆನ್ಸ್ ಇರೋಲ್ಲ. 10 ವರ್ಷ ಬ್ಯಾಟ್ರಿಗೆ ವ್ಯಾರಂಟಿ ಕೊಡ್ತಾರೆ. ಟೋಟಲ್ ಇನ್ವರ್ಟ್ರ್ ಎಲ್ಲ ಇಷ್ಟು ಹೆಂಗೆ ಅಂದರೆ ವಾಟರ್ ಫಿಲ್ಟರ್ ಥರ ಬರ್ತದೆ. ಹಿಂಗೆ ಮನೇಲಿ ಫಿಕ್ಸ್ ಮಾಡೋದು. ಬನ್ನಿ ಆ ವಾಟರ್ ಫಿಲ್ಟರ್ ತೋರಿಸ್ತೀನಿ ನೋಡಿ. ಇದೊಂದು ಸೈಜ್ ಬರುತ್ತೆ, ಇದೊಂದು ಸೈಜ್ ಬರುತ್ತೆ. ಅಂದರೆ ನಮ್ಮ ಹತ್ರ ಬಜೆಟ್ ಯಾವ ಥರ ಇರುತ್ತೆ, ನಮ್ಮ ಯೂಸೇಜ್ ತಕ್ಕನಾಗೆ ನಾವು ಅಪ್ಗ್ರೇಡ್ ಆಗೋದು. ಆಮೇಲೆ ಬಾ, ಇದರಲ್ಲಿ ಇನ್ನೊಂದು ಮಜಾ ಏನಂದರೆ, ಈ ಬ್ಯಾಟ್ರೀಸ್ಗಳನ್ನ ಹಾಕ್ಸೋದ್ರಿಂದ ಅಡ್ವಾಂಟೇಜ್ ಏನು ಗೊತ್ತಾ, 10 ವರ್ಷ ಬರುತ್ತೆ. ನಾರ್ಮಲ್ಲು ಲೆಡ್ ಆ್ಯಸಿಡ್ ಬ್ಯಾಟ್ರೀಸ್ಗಳು ಒಂದೊಂದು ಬ್ಯಾಟ್ರಿ ಬಂದು 3 ವರ್ಷ ಬರುತ್ತೆ, 3ರಿಂದ ಮ್ಯಾಕ್ಸಿಮಮ್ 4 ವರ್ಷ. ಒಂದು ಸಲ ಲೆಡ್ ಆ್ಯಸಿಡ್ ಬ್ಯಾಟ್ರೀಸ್ನ ನಾವು ಚೇಂಜ್ ಮಾಡಿಸ್ತೀನಿ ಅಂತ ಹೇಳಿದ್ರೆ ಆಲ್ಮೋಸ್ಟ್ 15,000 ಬೇಕಾಗುತ್ತೆ. 15ರಿಂದ 20,000, ಅದೇ 15-20,000 ಬೇಕಾಗುತ್ತೆ ಒಂದು ಸಲ ರಿಪ್ಲೇಸ್ಮೆಂಟ್ ಮಾಡಿಸ್ತೀನಿ ಅಂದರೆ. ಮೀನ್ ವ್ಯಾಲ್ಯೂ 4 ವರ್ಷ ತೊಗೊಳ್ಳೋಣ ಗುರು. ಇದು ಬಂದು 10 ವರ್ಷ ವ್ಯಾರಂಟಿ ಕೊಡ್ತಾರೆ. ಅದು ಬಾಳಿಕೆ ಬರೋದು ಇನ್ನೂ ಬೇಜಾನ್ ಬರುತ್ತೆ. ಲೆಡ್ ಆ್ಯಸಿಡ್ ಬ್ಯಾಟ್ರೀಸ್ ಇರುತ್ತಲ್ಲ, ಅದು ಬಂದು ಒಂದು ಬ್ಯಾಟ್ರಿ ಬಂದು ಮ್ಯಾಕ್ಸಿಮಮ್ ಬರೋದೇ 500 ಸೈಕಲ್ಸು ಆಯಿತಾ. ಈ ಬ್ಯಾಟ್ರಿ ಬಂದು ಬರೋದು 3000 ವೆಹಿಕಲ್ಸು. ಅಂದರೆ 500ಗೂ 3000 ಎಲ್ಲಿದೆ ಅಜಗಜಾಂತರ ಡಿಫ್ರೆನ್ಸು. ಇದಕ್ಕೆ ಕಾಂಪಿಟೇಷನೇ ಕೊಡೋಕ್ಕಾಗಲ್ಲ. ಜನಗಳು ಎಜುಕೇಟ್ ಆಗಬೇಕು, ಇದನ್ನು ಜನಗಳು ಹಾಕ್ಸ್ಬೇಕು, ಎಜುಕೇಟ್ ಆಗಬೇಕು. ಅದನ್ನು ನಾವು ಯೂಟ್ಯೂಬಲ್ಲಿ ಈ ಥರ ತೋರಿಸೋಣ, ಇನ್ಸ್ಟಾಗ್ರಾಮಲ್ಲಿ ಬೇರೆ ಥರ ತೋರಿಸೋಣ. ಎಸ್ ಕಮ್ ಆನ್, ಲೆಟ್ಸ್ ಸ್ಟಾರ್ಟ್ ದಿ ಶೂಟ್. ಏನು ಮಾತಾಡಲೋ? ಓಕೆ ಸರ್, ಡನ್, ಬಾಯ್. ಟೆಕ್ನಾಲಜಿ ಎಲ್ಲ ಫುಲ್ ಟೆಕ್ನಾಲಜಿ ಇಂಪ್ರೂವ್ ಆಗ್ತಿದೆ, ನಾವು ಅಪ್ಡೇಟ್ ಆಗಬೇಕು ಎಲ್ಲದಕ್ಕೂ. ಸದ್ಯಕ್ಕೆ ಇದ್ರ ಶೂಟ್ ಮುಗಿದು ಕಂಪ್ಲೀಟ್ ವಿಡಿಯೋ ನಮ್ಮ ಇನ್ಸ್ಟಾಗ್ರಾಮ್ ಚಾನಲಲ್ಲಿ ಅಪ್ಲೋಡ್ ಆಗಿರುತ್ತೆ. ಇವಾಗ ಬೇರೆ ಕಡೆ ಹೋಗೋಣ. ವಾಟ್ ಈಸ್ ಇಟ್ ಟೈಮ್ ನಾವು? ಏನು ಗುರು ಟೈಮ್ ಇವಾಗ? ಟೈಮ್ ಬಂದು 1:58. ಬನ್ನರ್ಘಟ್ಟಕ್ಕೆ ಶೂಟ್ ಕರ್ಕೋಗೋಣ. ರಾಘೋಗೆ ಒಂದು ಸರ್ಪ್ರೈಸ್ ಕೊಡೋಣ. ಅಲ್ಲಿ ಸರ್ಪ್ರೈಸ್ ಅಲ್ಲಿಗೆ ಹೋದ್ಮೇಲೆ ನಿಮ್ಗೆ ಗೊತ್ತಾಯ್ತದೆ. ಬಾ. ಇದು ಜಿಗ್ನಿ ಟು ಆನೇಕಲ್ ರೋಡು ಶೂಟು. ಈಗ ಮುಗಿಸ್ಕೊಂಡು ಡೈರೆಕ್ಟ್ ಹಿಂಗೆ ವಾಪಸ್ ಬರ್ತೀರಾ, ಹೆಂಗೆ ಹೋಗ್ತೀರಾ? ಗೊತ್ತಿಲ್ಲ, ಐಡಿಯಾನೇ ಇಲ್ಲ. ನೆಕ್ಸ್ಟ್ ಏನಾಗುತ್ತೆ ಅಂತಲೇ ಗೊತ್ತಿಲ್ಲ. ನಾವು ಹೆಂಗೆ ಅಂದರೆ ಜಿರಾಸಿಕ್ ಪಾರ್ಕಲ್ಲಿ ಡೈನೋಸಾರಸ್ ಇದ್ದಂಗೆ 4 ಗಂಟೆ ಕರ್ಪೂರ ಇರ್ಬೇಕು, ಬಾರ ಹೋಗೋಣ. ಕೆಂಪೇಗೌಡ ಮಿಲ್ಟ್ರಿ ಹೋಟ್ಲು, ನಾಟಿ ಸ್ಟೈಲು. ಬನ್ನರ್ಘಟ್ಟಕ್ಕೆ ಬಂದ್ಬಿಟ್ಟು ನಾವು ಮತ್ತೆ ನೋಡಿದ್ರೆ ಈ ವಿಡಿಯೋ ಜನ ತುಂಬಿಬಿಟ್ಟವ್ರ. ತುಂಬ ಕಾಯ್ಬೇಕು, ಒಂದು 5-10 ನಿಮಿಷ ಕಾಯ್ಬೇಕು. ಜಾಗ ಚಿಕ್ಕದಾದ್ರೂ ಟೇಸ್ಟ್ ದೊಡ್ಡದಿಲ್ಲ. ಹೌದಾ? ತುಂಬ ಲೋ ಮಾಡ್ತೀನಿ ಟೇಸ್ಟ್ ಇದನ್ನು. ಹೌದು. ಈ ವಿಡಿಯೋ ಏನಾದ್ರೂ ಪಾರಿ ಐತೆ ನೋಡಿದ್ರೆ ಪಕ್ಕ ಉಗೀತದೆ, ಫೋನ್ ಮಾಡಿ ಉಗೀತದೆ. ಈ ಮನೆ ಹತ್ರ ಬಂದ್ಬಿಟ್ಟು ಮನೆಗೆ ಬರಲಿಲ್ಲ ನೀವು ಅಂತ. ಬಟ್ ನಾವು ಎಕ್ಸ್ಪ್ಲೋರ್ ಮಾಡೋದು ಯಾವಾಗ? ಹಾಂ ಇಲ್ಲ, 4 ಜನ ಅವರೇ. ಅದಕ್ಕೆ 4 ಜನ ಬತ್ತವ್ರೆ. 390, 3 ಹಾಫ್ ಕುಷ್ಕ, 1 ಬಿರಿಯಾನಿ, 3 ಮೊಟ್ಟೆ,
ಸಾರಿ 6 ಮೊಟ್ಟೆ 3 ಮುದ್ದೆ ಇಷ್ಟು ತೊಗೊಂಡಿದ್ವಿ. 390 ರುಪೀಸ್ ಆಯಿತು. ಜೊತೆಗೆ ನಿಂದೊಂದು ಬಿರಿಯಾನಿನಾ. ಸೊ ಫುಡ್ ಮಾತ್ರ ನೆಕ್ಸ್ಟ್ ಲೆವೆಲ್, ಸೂಪರ್ ಆಗಿದೆ. ಒಳ್ಳೆ ಖಾರವಾಗಿದೆ. ಲೊಕೇಶನ್ ಬಂದು ಯಾವ ಲೊಕೇಶನ್ ಇದು? ಬನ್ನರ್ಘಟ್ಟ ಮೇನ್ ರೋಡೇ ಇದು. ಹೋಗ್ಬೇಕಾದ್ರೆ ಇದು ಕೆಂಪೇಗೌಡ ಮಿಲ್ಟ್ರಿ ಹೋಟೆಲ್ ನಾಟಿ ಸೇಲ್ ಅಂತ ಕಾಣಿಸಿದೆ. ಬನ್ನಿ ವಿಸಿಟ್ ಮಾಡಿ. ಬನ್ನರ್ಘಟ್ಟಕ್ಕೆ ಹೋಗ್ತಾರೆ ಯಾವುದೇ ಕಾರಣಕ್ಕೂ ನಿಮಗೆ ಇಲ್ಲಿ ಜಾಗ ಅಂತೂ ಸಿಗಲ್ಲ ಪಾರ್ಕಿಂಗ್ ಮಾಡೋಕ್ಕೆ. ಜಾಗ ಇಲ್ಲ. ನೋಡಿರ್ತಾರೆ ಏನಂತ? ಯಾಕಂದ್ರೆ ಜಾಗ ಫುಲ್ ಫಿಲ್ ಆಗಿದೆ, ಅಷ್ಟು ಜನ ರಶ್. ಫುಲ್ ಜನ ಇದ್ರು. ಪಾರ್ಕಿಂಗ್ ಮಾಡ್ಕೊಂಡು ಸಂಜೆ ಮಾಡ್ಕೋಬೇಕು. ಬಟ್ ಆದ್ರೂ ಸ್ವಲ್ಪ ಹಿಂಸೆನೇ, ಪಾರ್ಕಿಂಗಿಗೆ ಸಮಸ್ಯೆ ಇದೆ. ಫುಡ್ ಮಾತ್ರ ನೆಕ್ಸ್ಟ್ ಲೆವೆಲ್ ಕ್ರೇಜಿ ಆಗಿದೆ. ಮನೆ ಊಟ ಸೂಪರ್ ಆಗಿತ್ತು. ಫುಡ್ ಮಾತ್ರ ನೆಕ್ಸ್ಟ್ ಲೆವೆಲ್. ನೋಡಿ ಇಲ್ಲಿ ಬಿರಿಯಾನಿ ಅಷ್ಟು ತಿಂದ್ರೂ ಕೈಗೆ ಜಿಡ್ಡು ಪಡ್ಡೆಲ್ಲ ಏನೂ ಇಲ್ಲ, ಯಾವ ಸೋಪು ಹಾಕಿಲ್ಲ. ಸೂಪರ್ ಆಗಿದೆ. ಬೋಟಿಗೊಜ್ಜು ಆಳು ಎಲ್ಲ ಸಿಗುತ್ತೆ. ಬಟ್ ಅವೆಲ್ಲ ತಗೊಳಕ್ಕೆ ದುಡ್ಡು ಯಾರು ನಿಮ್ಮ ಅಪ್ಪ ಕೊಡ್ತಾನೆ? ನಮ್ಮ ಹತ್ರ ದುಡ್ಡಿಲ್ಲ ಸ್ವಾಮಿ. ಈ ಜಾಗನ ರೆಕಮೆಂಡ್ ಮಾಡಿರೋದು ನಮ್ಮ VK ಜಾಕಿ ಅವರು. ಅಲ್ಲಿ ಹೋಗ್ತಿದ್ದಾರೆ ನೋಡಿ, ಅಲ್ಲಿ ತಿನ್ಬಿಟ್ಟು ಸೋಂಕಾಳು ಹಾಕ್ಕೊಂಡು ಬಾಯೊಳಿಕೆ ಹಂಗೆ ಲಚ್ಕ ಪಕ್ಕ ಅಂತ ಹಾಕ್ಕೊಂಡು ಹೋಯ್ತಾವ್ರೆ. ಚೆನ್ನಾಗಿ ತಿನ್ಬಿಡೋದು ಬಾಡು ಬಳ್ಳೆನ, ಸೋಂಕಾಳು ಹಾಕೋಬಿಡೋದು, ಮಾತೇ ಆಡಲ್ಲ. ಆಮೇಲೆ ಸ್ವೀಟ ಇವಾಗ ಕರೆಕ್ಟಾಗಿ ನೋಡಿ ಅದು ಹೆಂಗೆ ಕಾನ್ಸೆಪ್ಟ್ ಅಂದರೆ, ಎತ್ಕೋಗಿ ಬೇಕ್ರಿ ಮುಂದೆನೇ ಹಾಕೋದು. ಅಂದರೆ ಒಳ್ಳೆ ಫುಡ್ ತಿಂದಾದ್ಮೇಲೆ ಬೇಕ್ರಿ ಮುಂದೆ ಹಾಕ್ಬಿಟ್ಟು 4 ಸ್ವೀಟ್ ತಿನ್ಬಿಟ್ರೆ ಅವ್ರಿಗೆ ಅದು ಹೆಂಗೆ ಅಂದರೆ ಜೀವನದಲ್ಲಿ ಅದನ್ನ ಏನು ಸಾಧನೆ ಮಾಡ್ದಂಗೆ ಒಂದು ಸ್ವೀಟ್ ತಿನ್ನೋದು ಇವ್ರಿಗೆ. ನೋಡು ಸ್ವಲ್ಪ ಅಲ್ಲ, ಇಲ್ಲಿ ತಿನ್ನೋದು ಸ್ವೀಟು, ಇಲ್ಲಿ ಸ್ವೀಟು, ಇಲ್ಲೆಲ್ಲ ಹೊಟ್ಟೆಲೆಲ್ಲ ಸ್ವೀಟು. ನನಗೆ ಇಲ್ಲಿ ಮಾತ್ರ ಇವ್ನಿಗೆ ಸೌತ್ ಬೆಂಗಳೂರಲ್ಲೇ ಎಲ್ಲಾ ಈ ತರ ಹೋಟ್ಲುಗಳು. ಸೊ ಇನ್ನೊಂದು ಹೇಳೋದು ಇಷ್ಟಪಡ್ತಾ ಇದ್ದಾರೆ ಇವ್ರು ಇದಾರಲ್ಲ VK ಜಾಕಿ ಅವರು. ಇವ್ರೊಂಥರ ಹೆಂಗೆ ಅಂದರೆ, ನಾವು ಮನೇಲಿ ಸಾಕಿದಂಥ ಒಂದು ಪಮೋರಿಯನ್ ನಾಯಿ ಆದರೆ ಇವರು ಬೀದಿಲಿರೋ ಟೈಗರ್ ನಾಯಿ. ಇವರು ಇರೋ ಬರೋ ಹೋಟ್ಲು ಗಿಟ್ಲೆಲ್ಲ ತಿರ್ಗಾಕ್ಬಿಟ್ಟವ್ರೆ. ಅವ್ರಿಗೆ ಸೌತ್ ಬೆಂಗಳೂರಲ್ಲಿ ಇರೋ ಬರೋ ಹೋಟ್ಲುಗಳು ಗಲ್ಲಿಗಳೆಲ್ಲ ತಿರ್ಗವ್ರೆ. ಒಳ್ಳೊಳ್ಳೆ ಸ್ಪಾಟ್ಗಳು ಗೊತ್ತು. ಬಟ್ ಆದರೆ ಈ ಮನುಷ್ಯನಿಗೆ ಟೈಮ್ ಇಲ್ಲ, ವಿಡಿಯೋ ಮಾಡೋಕ್ಕೆ ಪುರ್ಸೊತ್ತಿಲ್ಲ, ಟೈಮ್ ಇಲ್ಲ, ಅಷ್ಟು ಬ್ಯುಸಿ. ಬಟ್ ಹಂಗಿದ್ರು ಮಂತ್ ಎಂಡಲ್ಲಿ ಸಾಲ ಕೇಳ್ತಾರೆ. ಅವ್ರ ಜೊತೆ ನೆಕ್ಸ್ಟು ಫುಡ್ ಸೀರೀಸ್ ಎಲ್ಲ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಏನು ಗುರು, ನೆಕ್ಸ್ಟು ಇವ್ರ ಜೊತೆ ಒಂದು ಬೆಂಗಳೂರು ಬಾಗುರು ಬೆಂಗಳೂರಲ್ಲಿ ಇವ್ರ ಜೊತೆ ನಾನು ಒಂದು ಫುಡ್ ಸೀರೀಸ್ ಮಾಡೋಣ ಅಂದ್ಕೊಂಡಿದ್ದೀನಿ. ಹಿಡನ್ ಸ್ಪಾಟ್ಸ್ಗಳು ತುಂಬ ಚೆನ್ನಾಗಿರುತ್ತೆ. ಅದು ಹೋಗ್ಬಿಟ್ಟು ರಿವ್ಯೂ ಹೇಳೋದು. ಬಟ್ ನೋಡಿ, ನಾನು ಎಷ್ಟು ದಿನ ಓಡಾಡ್ತಿದ್ದೆ ಈ ರೋಡಲ್ಲಿ, ಆ ಜಾಗದ ಬಗ್ಗೆನೇ ಗೊತ್ತಿಲ್ಲ. ಸಾಂಬಾರು ಒಳ್ಳೆ ಟೇಸ್ಟ್ ಇತ್ತು ಅಣ್ಣ, ತುಂಬ ಟೇಸ್ಟ್ ಚೆನ್ನಾಗಿತ್ತು. ರೈಸ್, ಬಿರಿಯಾನಿ ರೈಸು ನಾನಂತೂ ವೈಟ್ ಕುಷ್ಕ ಬಿರಿಯಾನಿ ಹೊಡೆದು ಆ ಕುಷ್ಕನೂ ಹೊಡೆದೆ ನಾನು. ನೀನು ಹೊಡಿತೀಯ ಬಿಡಪ್ಪ, ನೀನು ಹೊಡಿತೀಯಾ, ದೇಹ ನೋಡಿ ಇಟ್ಕೊಂಡಿದ್ಯಾ ನೀನು. ಹಲೋ, ಅದೇ ಒಂದು ಲ್ಯಾಂಡ್ ಹತ್ರ ಬಂದಿದ್ದೆ, ಬನ್ನರ್ಘಟ್ಟ ಹತ್ರ. ನಾನು ಇವ್ರದ್ದು ಏನಂದ್ರೆ ಇಲ್ಲಿ DTCP ಅಪ್ರೂವ್ಡು, ಯಾವ ಅಪ್ರೂವಲ್ಸೇ ಇಲ್ಲ ಇವ್ರದ್ದು. ಆಯ್ತಾ? ಈ ಕುಂಟೆ ಲೆಕ್ಕದಲ್ಲಿ ಇವಾಗ ಅದೇನೋ ಮಾಡ್ಕೊಡ್ತೀವಿ, ರಿಜಿಸ್ಟರ್ ಮಾಡ್ಕೊಡ್ತೀವಿ ನಾವು 30-40 ಸೈಟ್ ಹಂಗೆ. ಇಲ್ಲೇನು ಮಾಡಿದ್ದಾರೆ, ಇಲ್ಲಿ ಒಳ್ಳೆ ಕಾಂಕ್ರೀಟ್ ರೋಡ್ ಹಾಕವ್ರೆ, 30 ಫೀಟು 60 ಫೀಟ್ ರೋಡ್ ಹಾಕವ್ರೆ, ಲೈಟ್ ಕಂಬಗಳು ಹಾಕವ್ರೆ, ಕರೆಂಟ್ ಸಪ್ಲೈ ಏನೋ ಎಳೆದವ್ರು, ಕರೆಂಟ್ ಬರ್ತದೋ ಇಲ್ವೋ ಗೊತ್ತಿಲ್ಲ. ಡ್ರೈನೇಜು, ವಾಟರ್ ಏನದು ಎಲ್ಲ A to Z ರೆಡಿ ಮಾಡ್ಬಿಟ್ಟವ್ರೆ. ಏನಂದ್ರೆ ಮಾಡ್ಲಾ ಅಂತ ಗೊತ್ತಾಯ್ತಲ್ಲ ಇದಕ್ಕೆ. BMRD ಎಲ್ಲ ಅದ್ಯಾವುದು ಅಪ್ರೂವಲ್ ಕೇಳಿದ್ಕೆ ಇನ್ನ ಬರ್ಬೇಕದು. ಹಾಕಿದೀವಿ ನಾವು, ಅಪ್ಲೈ ಮಾಡಿದೀವಿ, ಇನ್ನು ಅಪ್ರೂವಲ್ ಬಂದಿಲ್ಲ ಅಂತ ಹೇಳಿ ಅಲ್ವಾ? ಸರಿ ಬ್ರೋ, ಓಕೆ. ಸರಿಯಪ್ಪ, ಆಯ್ತು. ಸರಿ ಬ್ರೋ ಅಂತೆ ಬ್ರೋ. ಟೆನ್ಷನ್ ಅಲ್ಲಿ ಬ್ರೋನು ಅಪ್ಪ ವ್ಯತ್ಯಾಸನೇ ಗೊತ್ತಾಯ್ತಲ್ಲ. ನೋಡಿ, ನಾವು ಇದರಿಂದ ಏನು ತಿಳ್ಕೊಬೇಕು ಅಂತ ಹೇಳಿದ್ರೆ, ಕಾಸು ಯಾರ್ಯಾರೋ ಹೆಂಗೆಂಗೋ ಕೊಡ್ತಾರೆ ಅಂತ ಹೇಳ್ಬಿಟ್ಟು ನಾವು ಇರೋ ಬರೋದನ್ನೆಲ್ಲ ಪ್ರಮೋಷನ್ ಥರ ಮಾಡಬಾರ್ದು. ಫಾರ್ ಎಕ್ಸಾಂಪಲು, ಒಂದು ಸೈಟ್ ಆಗಿರ್ಬೋದು, ಒಂದು ಯಾವುದೇ ಚಿಕ್ಕ ಸಣ್ಣ ಪುಟ್ಟ ವಸ್ತು ಆಗಿರ್ಬೋದು, ಈವನ್ ಒಂದು ಮೊಬೈಲೇ ಆಗಿರ್ಬೋದು, ಅದನ್ನು ತಗೊಳ್ಬೇಕು ಅಂತ ಹೇಳಿದ್ರೆ ಎಷ್ಟು ಜನ ತುಂಬ ದಿನಗಳಿಂದ ಕಷ್ಟಪಟ್ಟು ಕೂಡಿಕ್ಕಿರ್ತಾರೆ. ಅದಕ್ಕೆ ಅಂತ ಬಜೆಟ್ನ ಸೇವ್ ಮಾಡ್ಕೊಂಡು ಬಂದಿರ್ತಾರೆ. ಇವಾಗ ನಮ್ಮಂಥ ಇನ್ಫ್ಲೂಯೆನ್ಸರ್ಸ್ ಹೋಗ್ಬಿಟ್ಟು ಇವಾಗ ನಮ್ಮ ಮೇಲೆ ಒಂದು ಟ್ರಸ್ಟ್ ಇರುತ್ತೆ, ಗುರು ಈ ಥರ ಗುಂಡ ಈ ಥರ ಒಳ್ಳೊಳ್ಳೆ ವಿಡಿಯೋ ಮಾಡ್ತಾನೆ, ಒಳ್ಳೆ ಆಫರ್ ತೋರಿಸ್ತಾನೆ ಅಂತ ನಂಬಿರ್ತಾರೆ. ಅದಕ್ಕೋಸ್ಕರ ನಮ್ಮ ಪೇಜ್ನ ಫಾಲೋ ಮಾಡ್ಕೊಂಡಿರ್ತಾರೆ. ನಾವು ಈ ಥರ ಹೋಗ್ಬಿಟ್ಟು ಒಂದು ವಿಡಿಯೋದಲ್ಲಿ ಈ ಥರ ತಗೊಳ್ಳಿ ಮಾಡಿ ಅಂತ ಹೇಳ್ಬಿಟ್ಟು ಅದೇನಾದರೂ ಅಕಸ್ಮಾತ್ ಆಗೋದು ಬೇಡ. ಆ ಜಾಗದ ಹೆಸರು ಹೇಳಲ್ಲ ನಾನು ಏನು ಎತ್ತ ಅಂತ, ಬಟ್ ನಿಮಗೆ ತಿಳಿಸ್ತೀನಿ ಹೆಂಗಾರು ಮಾಡಿ. ಇದನ್ನೆಲ್ಲ ನಾವು ಮಾಡ್ತೀವಲ್ಲ, ಅದಕ್ಕೆ ಆದರೂ ಒಂದು ಫಾಲೋ, ಒಂದು ಸಬ್ಸ್ಕ್ರೈಬು, ನನ್ನ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡಿ, ರಿಯಲ್ ಟೈಮ್ ಅಪ್ಡೇಟ್ ಸಿಗುತ್ತೆ. ಸೊ ಫಾಲೋ ಮಿ ಆನ್ ಯೂಟ್ಯೂಬ್. ಚರ್ಸ್ ಗೈಸ್, ಸಿಗೋಣ ಅಲ್ಗೇನೆ. ಪ್ರತಿದಿನ 6 ಗಂಟೆಗೆ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಇವಾಗ ಬ್ರೇಕ್ ಹಿಡಿದವ್ರೆ, ಕೂತ್ಬಿಡ್ತೀನಿ. ಬೈ 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 ಬೈ. ಬಾರ್ ಕರ್ಕೊಂಡು ಹೋಗಿದ್ದು ಫಾದರ್ಸ್ ಡೇಗೆ. ಏನಂತು ಗುರುವಾರ ಕುಡಿಯಲೇ ಅಂತು. ಯಾವುದು? ಅದು ನಾರ್ಮಲ್ ಜ್ಯೂಸ್. ಅದು ನೀನ್ ಯಾವ್ದು ಕುಡಿದ್ರು ಕರ್ಕೋಗಿ ಬಾರಾಗ್ಲಿ, ಯಾವ ಜ್ಯೂಸ್ ಕುಡಿ, ಮಜ್ಜಿಗೆ ಕುಡಿ ಅಂದ್ರು ಅದೇನು ಹೇಳ್ತಾರೆ ಹೇಳು.
ಹೋಗಿ ಅಯ್ಯೋ ನಮ್ಮ ಅಪ್ಪನ್ಗೆ ಇವತ್ತು ಕರ್ಕೊಂಡ್ ಬಂದೇ ಕೊಡ್ತಿಲ್ಲ ಗುರುವಾರ ಅಂತೆ ಅದಕ್ಕೆ ಜ್ಯೂಸ್ ಕೊಡ್ತಾ ಇದೀನಿ ಅಂತ ಹೇಳಿದ್ರೆ ಮರ್ಯಾದೆ ಇರ್ತಿತ್ತು ಅದಕ್ಕೆ ಅದಕ್ಕೊಂದು ಮರ್ಯಾದೆ ಬರ್ತಾಯ್ತು ಕಣೋದು ನಿಜವಾಗ್ಲು ಅಪ್ಪ ಅಮ್ಮ ಇನ್ನೊಂದು ವ್ಯಾಲ್ಯೂ ಇರ್ತಾ ಇತ್ತು. ಏನ್ ಕುಡಿಲಿಲ್ವಲ್ಲ ನಾವು ನಾ ಹೇಳಿದೀನಲ್ಲ ಅದ್ರಲ್ಲಿ ಏನಂತ ಎಲ್ಲಿ ಹೇಳ್ತೀನಿ ಗುರುವಾರ ಚಿಕನ್ ತಿನ್ನಲ್ಲ ಅಂತ ಹೇಳಿದ್ರಲ್ಲ ಅಪ್ಪ. ಗುರುವಾರ ಚಿಕನ್ ಅಲ್ಲ ಇದಕ್ಕೆ ಅಂತ ಕರ್ಕೋಗಿ ಅದು ಇದು ಮಂಗಳೂರು ಸ್ಟೈಲ್ ಕೋಕಮ್ ಜ್ಯೂಸ್ ಕೊಡ್ತಾರಲ್ಲ ಕೋಕಮ್ ಕುಡಿದ್ ನಾವು. ಕೋಕಂ ಕುಡಿ ಮಜ್ಜಿಗೆ ಕುಡಿ ಹ್ಮ್ ತೋರ್ಸಿದ್ದೆ ನೀನು ಮಾಡಿ ಅಂತ ಹೇಳಿಯತ್ತೆ. ಸಬ್ಸ್ಕ್ರೈಬ್ ಅಂದ್ರೆ ಅವೆಲ್ಲ ನಂಗೆ ಮಾಡಕ್ ಬರಲ್ವಲ್ಲೋ ಯಾವ್ದು ತೋರ್ಸ್ಕೊಡು ಹೇಳ್ತೀನಿ ಅಂತ.